ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಜನವರಿ 20ಕ್ಕೆ ಧರಣಿ. ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಗಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಗಣಪತಿ ಜಟ್ಟೆಪ್ಪ ಗುಪ್ತಾರ್ ಅವರು ಮಕ್ಕಳಿಗೆ ಮಾದರಿಯಾಗುವಂತಹ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ವಿಷಾದನೀಯ ಅಂತ ಶಾಲಾ ಮಕ್ಕಳು ಮತ್ತು ಪಾಲಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳಿಸಿದ್ದಾರೆ. ಅದರಂತೆ ಕೇಂದ್ರ ಕಚೇರಿ ಇವರಿಗೆ 2 ಬಾರಿ ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಬೆಂಡಂಬೆಳಗಿಗೆ ವರ್ಗಾವಣೆ ಮಾಡಿ ನೋಟಿಸ್ ನೀಡಿರುವುದು ಕೂಡ ಟಕ್ಕಳಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಗಣಪತಿ ಕಟ್ಟೆಪ್ಪ ಗುಪ್ತಾರ್ ಅವರು ತಮ್ಮ ಸೇವೆಯನ್ನ ಟಕ್ಕಳಗಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮುಂದುವರಿಸಿರುವುದನ್ನು ಖಂಡಿಸಿ ಆ ಪ್ರಾಂಶುಪಾಲರನ್ನ ಅಮಾನತುಗೊಳಿಸಲು ಆಗ್ರಹಿಸಿ ಶಾಲಾ ಮುಂಭಾಗದಲ್ಲಿ ದಿನಾಂಕ 20/1/2026 ಧರಣಿ ಕುಳಿತಿರ್ತೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕರವೇ ತಾಲೂಕಾ ಒಂದು ಘಟಕದ ಬಸವನ ಬಾಗೇವಾಡಿ ಅಧ್ಯಕ್ಷರಾದಂತಹ ಸುನಿಲ್ ರಾಠೋಡ್, ಕೋಲಾರ ತಾಲೂಕು ಅಧ್ಯಕ್ಷರಾದಂತಹ ರವಿ ಗೊಳಸಂಗಿ, ನೆಡಗುಂದಿ ತಾಲೂಕು ಅಧ್ಯಕ್ಷರಾದಂತಹ ಆನಂದ ಹಡಗಲಿ, ಕರವೇ ಜಿಲ್ಲಾ ಮುಖಂಡರು ಮಾಂತೇಶ ಚಕ್ರವರ್ತಿ, ಬಾಗೇವಾಡಿ ತಾಲೂಕು ಉಪಾಧ್ಯಕ್ಷರಾದಂತಹ ರಾಜುಗೌಡ ಬಿರಾದಾರ್, ತಾಲೂಕು ಸಂಚಾಲಕರಾದಂತಹ ಯಲ್ಲಪ್ಪ ಕೋಲ್ಕಾರ್ ಮತ್ತು ಸಂಘಟನಾ ಸಂಚಾಲಕರು ಸತೀಶ್ ಗೌಡ ಬಿರಾದಾರ್, ಕರವೇ ಮುಖಂಡರಾದಂತಹ ಭೀಮನಗೌಡ ಬಿರಾದಾರ್, ಅಜರುದ್ದೀನ್ ಮುಲ್ಲಾ ಇನ್ನು ಹಲವಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಬಂದೇನವಾಜ್ ಕೋಳ್ಯಾಳ್. ಟಕ್ಕಳಗಿ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಣಪತಿ ಜಟ್ಟಪ್ಪ ಗುಪ್ತಾರ್ ಅವರು ತಂಬಾಕು ಸೇವನೆ ಕಾಯ್ದೆಯಡಿ ನಿಯಮದಲ್ಲಿ ದಿನಾಂಕ 24/12/2025 ವರ್ಗಾವಣೆಯಾಗಿ ಆದೇಶವಾಗಿದ್ದರೂ ಕೂಡ ಅವರು ಇದೇ ಶಾಲೆಯಲ್ಲಿ ಮುಂದುವರಿದಿದ್ದು, ಈ ಒಂದು ವಿಷಯವಾಗಿ ನಾವು ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ದಿನಾಂಕ 20/1/2026 ಮಂಗಳವಾರ ದಿನ ಬೆಳಗ್ಗೆ ಮೊರಾರ್ಜಿ ವಸತಿ ಶಾಲೆ ಟಕ್ಕಳಕಿಯ ಮುಂದೆ ಮತ್ತು ನಿಡಗುಂದಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ಹಡಗಲಿ ಅವರ ಜೊತೆಗೂಡಿ ಜಂಟಿಯಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಈ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಹೋರಾಟದ ವಿಷಯ ಮಾನ್ಯ ಉಪನಿರ್ದೇಶಕರ ಕೃಪಾ ಕಟಾಕ್ಷ ಮತ್ತು ಮಾನ್ಯ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರವರ ಕೃಪಾ ಕಟಾಕ್ಷದಿಂದ ಈ ಅಧಿಕಾರಿಗಳು ಇಲ್ಲೇ ಮುಂದುವರಿತಾ ಇದ್ದು, ಇದರ ವಿರುದ್ಧ ಈ ಹೋರಾಟವನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ಕಾರ್ಯಕರ್ತರು ಬಸವನ ಬಾಗೇವಾಡಿ ತಾಲೂಕು ಘಟಕ, ಕೋಲಾರ ತಾಲೂಕು ಘಟಕ, ನಿಡಗುಂದಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ನಂತರ ಈ ವಿಷಯವಾಗಿ ಈ ಹೋರಾಟದ ವರ್ಗಾವಣೆ ಆದೇಶವನ್ನು ಹೊರತುಪಡಿಸಿ ಇಂಥ ಒಬ್ಬ ಹಿರಿಯ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಕೊಡದ ಒಬ್ಬ ಪ್ರಾಂಶುಪಾಲರು ಇಂಥವರನ್ನು ಕೂಡಲೇ ಅಮಾನತುಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕೆಯ ಪ್ರಕಟಣೆಯ ಮೂಲಕ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ಅಧಿಕಾರಿಗಳಲ್ಲಿ ಆಗ್ರಹ ವ್ಯಕ್ತಪಡಿಸ್ತೇನೆ. ಇನ್ನು ವರ್ಗಾವಣೆ ಆದೇಶವಲ್ಲದೆ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರವಿ ಗೊಳಸಗಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರು, ಕೋಲಾರ. ಅಧಿಕಾರಿಗಳು ಬೆಂಗಳೂರಿಂದ ಆದೇಶ ಹೊರಡಿಸಿದ ನಂತರ ಇವರಿಗೆ ರಿಲೀವ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಮಾನ್ಯ ಡಿ ಉಪನಿರ್ದೇಶಕರು ನನಗೂ ಹೇಳ್ಯಾರ. ಯಾಕಂದ್ರೆ ನಾನು ಅವ್ರಿಗೆ ಮೌಖಿಕವಾಗಿ ಮಾತಾಡಿದ್ದೀನಿ, ದೂರವಾಣಿ ಮೂಲಕನೂ ನಾನು ಮಾತಾಡಿದ್ದೀನಿ. ಸುನೀಲ್ ಅವರು ಮಾತಾಡಿದ್ದಾರೆ. ಮಾತಾಡಿದ ನಂತರ ನಮಗೆ ವರ್ಗಾವಣೆ ನಮಗೆ ಆದೇಶ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ. ಅದು ದಯವಿಟ್ಟು ಅದು ಕೊಡ್ಲ ಪತ್ರಿಕೆ ಪ್ರಕಟ ಆಗಿರೋದು. ಪ್ರಾಂಶುಪಾಲರಿಂದ ಶಾಲೆಯಲ್ಲಿ ತಂಬಾಕು ಸೇವನೆ ಈ ಪತ್ರಿಕೆಯಲ್ಲಿ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತು ಇನ್ನುಳಿದಂಥ ಪತ್ರಿಕೆಗಳಲ್ಲಿ. ತದನಂತರದಲ್ಲಿ ಈ ವಿಷಯವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರಿಗೆ ಒಂದು ಮನವಿ ಕೊಡ್ತಾರೆ. ಮನವಿ ಕೊಟ್ಟ ನಂತರ ಆ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಏನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಡಿ ಇವರೇನು ಆದೇಶ ಹೊರಡಿಸಿದ್ದಾರೆ, ವರ್ಗಾವಣೆ ಆದೇಶ ಹೊರಡಿಸಿದ್ದಾರೆ. ಆ ವರ್ಗಾವಣೆ ಆದೇಶ ಹೊರಡಿಸೋಕ್ಕೂ ವಿಚಾರವಾಗಿ
ಇದು ಸರ್ಕಾರದ ಸುತ್ತೋಲೆ. ಸರ್ಕಾರದ ಸುತ್ತೋಲೆಯಲ್ಲಿ ಈ ಸೂಚನೆಗಳನ್ನು ಉಲ್ಲಂಘಿಸಿ ಯಾವುದೇ ಸರ್ಕಾರಿ ನೌಕರ ಕಚೇರಿಯಲ್ಲಿ ಅಥವಾ ಕಚೇರಿಯ ಆವರಣದಲ್ಲಿ ಧೂಮಪಾನ ಮಾಡುವುದು ಮತ್ತು ಯಾವುದೇ ಥರ ತಂಬಾಕು ಉತ್ಪನ್ನಗಳನ್ನು ಗುಟ್ಕಾ, ಪಾನ್ ಮಸಾಲ, ಸಿಗರೇಟು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಘಟಕ ಬಸವನ ಬಾಗೇವಾಡಿ ವತಿಯಿಂದ ಹಾಗೂ ನಡಗುಂದಿ ತಾಲೂಕು ಘಟಕ ವತಿಯಿಂದ ಕೋಲಾರ ತಾಲೂಕು ಘಟಕದ ವತಿಯಿಂದ ನಾವು ಶ್ರೀ ಗಣಪತಿ ಜಟ್ಟೆಪ್ಪ ಗುತ್ತಾ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಟಕ್ಕಳಕಿ ಶಾಲೆ ಇವರ ವಿರುದ್ಧ ಶಾಲೆ ಮುಂಭಾಗದಲ್ಲಿ 20ನೇ ತಾರೀಕು 1/2026 ಶಾಲೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಾವು ನಿರ್ಧಾರ ಮಾಡೀವಿ. ಯಾಕಂದರೆ ಪ್ರಾಂಶುಪಾಲರಾಗಿರ್ತಕ್ಕಂತಹ ಗುಪ್ತಾರವರು ಹಿಂದೆ ಒಂದು ಕೋಪ್ಟಾ ಆ್ಯಕ್ಟ್ ಅಂದರೆ ತಂಬಾಕು ಉತ್ಪನ್ನಗಳ ನಿಯಂತ್ರಣ ನಿಷೇಧ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ಯಾರ. ಆ ಒಂದು ವಿಷಯದ ಕುರಿತು ಮೇಲಧಿಕಾರಿಗಳಿಗೆ ದಲಿತ ಸಂಘಟನೆ, ವಿವಿಧ ಸಂಘಟನೆ, ಅದರ ಜೊತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಂಘಟನೆ ಮೇಲಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ತಕ್ಷಣ ಅವರನ್ನು ಬೇರೆ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಒಂದು ಹಳ್ಳಿಗೆ ಒಂದು ವರ್ಗಾವಣೆ ಮಾಡಿರ್ತಾರೆ. ಸುಮಾರು 24ನೇ ತಾರೀಕೆ 24/12/2025 ವರ್ಗಾವಣೆ ಮಾಡಿದರೂ ಕೂಡ ಇನ್ನೂ ಅವರು ಈ ಒಂದು ಶಾಲೆಯನ್ನು ಬಿಟ್ಟು ಅಲ್ಲಿ ಹೋಗ್ತಾ ಇಲ್ಲ. ಯಾಕಂದರೆ ಒಂದು ಉಪನಿರ್ದೇಶಕ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಜಿಲ್ಲಾ ಅಧಿಕಾರಿಯಾಗಿರ್ತಕ್ಕಂತಹ ಡಿ ಡಿ ಅವರು ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಯವರು ಅವರು ಹಾಗೂ ಬೆಂಗಳೂರಿನ ವಸತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಈ ಒಂದು ಗುಪ್ತಾರವರಿಗೆ ಒಂದು ಕುಮ್ಮಕ್ಕು ನೀಡಾಕತ್ಯಾರ, ಬೆಂಬಲ ನೀಡಾಕತ್ಯಾರ ಅಂತ ನಮ್ಮ ಮೇಲ್ನೋಟ ಕಂಡು ಬರಾಕತ್ತೈತಿ. ಇಲ್ಲದಿದ್ದರೆ ಅವರ ಮೇಲಧಿಕಾರಿಗಳ ಆದೇಶನ ಯಾಕೆ ಉಲ್ಲಂಘನೆ ಮಾಡ್ತಿದ್ದಿಲ್ಲ. ಇವರ ಒಂದು ಕುಮ್ಮಕ್ಕಿನಿಂದ ಅವರು ಮುಂದುವರಿಯಾಕತ್ಯಾರ. ಅದಕ್ಕಾಗಿ ಇವರು ಕೂಡಲೇ ವರ್ಗಾವಣೆ ಅಷ್ಟೇ ಅಲ್ಲ, ಅವರು ಬೇರೆ ಶಾಲೆಗೆ ಹೋಗೋದಷ್ಟೇ ಅಲ್ಲ, ಅವರನ್ನು ಕೂಡಲೇ ಈ ಒಂದು ತಂಬಾಕು ನಿಯಂತ್ರಣ ಕಾಯ್ದೆ ಏನು ಉಲ್ಲಂಘನೆ ಮಾಡ್ಯಾರ ಪ್ರಾಂಶುಪಾಲರು, ಈಗ ಸಮಾಜಕ್ಕೆ ಮಾದರಿ ಆಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಈ ರೀತಿ ಒಂದು ತಂಬಾಕಿನ ಸೇವನೆ ಮಾಡಿ ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಅಂದರೆ ಒಂದು ಸಂದೇಶ ನೀಡಾಕತ್ತಾರೆ ಅಂದರೆ ತುಂಬ ಒಂದು ವಿಷಾದನೀಯ. ಅದಕ್ಕಾಗಿ ಇವರನ್ನು ಕೂಡಲೇ ಅಮಾನತು ಮಾಡಬೇಕು, ಕೇವಲ ವರ್ಗಾವಣೆ ಬೇಡ, ನಮ್ಮ ಸಂಘಟನೆ ವತಿಯಿಂದ ಇವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂತೇಳಿ ಒಂದು ಧರಣಿ ಸತ್ಯಾಗ್ರಹವನ್ನು ಇದೇ 20ನೇ ತಾರೀಕು 1ನೇ ತಿಂಗಳು 2026 ಮಂಗಳವಾರ ದಿನ ನಾವು ಮೊರಾರ್ಜಿ ಶಾಲೆ ವಸತಿ ಶಾಲೆ ಅದರ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ನಿರ್ಧಾರ ಮಾಡಿವಿ. ಜಂಟಿಯಾಗಿ ಸುನಿಲ್ ಎಸ್ ರಾಠೋಡ್, ತಾಲೂಕು ಅಧ್ಯಕ್ಷರು, ಬಸವನ ಬಾಗೇವಾಡಿ.